ಸರ್ ನಾವು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಕಪ್ಪನಿಮರಿ ಗ್ರಾಮದಿಂದ ಬಂದಿದ್ದೀವಿ. ಯಾಕೆಂದರೆ ನಾವು ವಿಷ್ಣು ದಾದಾ ಅವರ ಅಪ್ಪಟ ಅಭಿಮಾನಿ. ಪಾಪ ಅವರಿಗೆ ಈ ಎಲ್ಲ ರಾಜಕೀಯ ಕೈವಾಡ, ಚಿತ್ರರಂಗದವ್ರ ಕೈವಾಡ ಯಾವ ಥರ ಇದೆಯಪ್ಪ ಅಂದ್ರೆ, ಈಗ ಅಂಬರೀಷ್ ಅವ್ರದ್ದು, ಆಮೇಲೆ ರಾಜ್ಕುಮಾರ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವರು ಯಾವ ಥರ ಅವರ ಸಮಾಧಿ ಹತ್ರ ಯಾವ ಥರ ಮಾಡಿದಾರಲ್ಲ, ಆ ಥರ ಇಲ್ಲಿ ಏನು ನೋಡಿದ್ರೆ ಒಂಥರ ಅಯ್ಯೋ ಪಾಪ ಅನ್ನಿಸ್ತದೆ. ಯಾಕಪ್ಪ ಅಂದರೆ ವಿಷ್ಣುವರ್ಧನವರು ಅಜಾತ ಶತ್ರು, ಯಾರಿಗೆ ಶತ್ರುಗಳನ್ನೇ ಇಲ್ಲಾರಂಥ ವ್ಯಕ್ತಿ ಈ ವಿಷ್ಣುವರ್ಧನ್ ದಾದಾ ಅವ್ರ ಸಿನಿಮಾಗಳಾಗಿರ್ಬೋದು, ಅವ್ರ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದೇ ಒಂದು ಅಶ್ಲೀಲವಂಥ ಚಿತ್ರವನ್ನು ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಅಂಥ ಒಬ್ಬ ಅಜಾತ ಶತ್ರುವಿಗೆ ಈ ಥರ ಅನ್ಯಾಯ ಆಗ್ತಿದೆ ಅಂದರೆ ನಿಮಗೆಲ್ಲ ಒಂದು ಸಹಿಸ್ಕೊಳ್ಳುವಂಥ ಶಕ್ತಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ದಯವಿಟ್ಟು ರಾಜಕಾರಣಿಗಳಲ್ಲಿ ಮತ್ತೊಮ್ಮೆ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಮ್ಮಂಥ ಎಷ್ಟೋ ಅಭಿಮಾನಿಗಳು ಇವತ್ತಿನ ತನೂ ಕಣ್ಣೀರು ಹಾಕ್ತಾಯಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಭಿಮಾನಿಗಳಿರ್ತಾರೆ. ಆದರೆ ವಿಷ್ಣುದಾದಾಗ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಇನ್ನೂ ತುಂಬ ಇದ್ದಾರೆ. ಪಾಪ ಅವ್ರಿಗೆ ಬರೋಕ್ಕೆ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಮೈಸೂರಲ್ಲಿ ಈ ಒಂದು ಸಮಾಧಿಯನ್ನು ಏನು ಶಿಫ್ಟ್ ಮಾಡಿದಾರಲ್ಲ, ಅದು ನಮ್ಗೆ ಒಂದು ಥರ ನೋವು ತರುವಂಥ ಸಂಗತಿ ಸರ್. ಅವರ ಸಮಾಧಿ ಯಾಕಪ್ಪ ಅಂದ್ರೆ ಒಬ್ಬರ ಸಮಾಧಿ ಯಾವ ಜಾಗನಾಗ ಮಾಡಿರ್ತೀವೋ, ಯಾವ ಸ್ಥಳದಲ್ಲಿ ಮಾಡಿರ್ತೀವೋ, ಅದು ಒಂದು ಪುಣ್ಯ ಸ್ಮರಣೆ ಆಗಬೇಕು, ಪುಣ್ಯ ಭೂಮಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಸರ್. ದಯವಿಟ್ಟು ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ನೋಡಿದರೆ ಕಾಂಗ್ರೆಸ್ಸು BJP ದಳ ತಮ್ಮಲ್ಲಿ ಯಾವ ಥರದಂಥ ಒಂದು ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಒಂದು ವಿಷ್ಣು ದಾದನ ಒಂದು ಕಡೆ ಗಮನ ಕೊಟ್ಟು ದಯವಿಟ್ಟು ತಾವೆಲ್ಲ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಪುಣ್ಯ ಸ್ಮರಣೆಯನ್ನು ಈ ಜಾಗವನ್ನು ಒಂದು ಪುಣ್ಯ ಸ್ಥಳವನ್ನಾಗಿ ಮಾಡಬೇಕು. ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಹೊರಹೊಮ್ಮಬೇಕಂತಕ್ಕಂಥದ್ದು ನಾವೊಂದು ಅಭಿಮಾನಿಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇರ್ಬೋದು ಸರ್, ಬೇಜಾನ್ ಜನ ಇದ್ದಾರೆ, ಅಭಿಮಾನಿಗಳಿದಾರಲ್ಲ, ಒಕ್ಕಟ್ಟಾಗಿ ಇವತ್ತು ನಾವು ಇನ್ನೂ ಹೋರಾಡ್ತೀವಿ. ಇನ್ನೂ ನಮ್ಮ ಒಂದು ಬಳಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಅಭಿಮಾನಿ ಮುಖಂಡರುಗಳು ಮುಂದೆ ಬರ್ತಾ ಇಲ್ಲ ಸರ್. ಅಷ್ಟೇ ಮುಂದೆ ಬರ್ತಾ ಇಲ್ಲ. ಅದ ಕಾರಣ ರಾಜಕೀಯ ಒತ್ತಡ ಐತಿ, ಹಿಂದ್ಗಡೆ ರಾಜಕಾರಣಿಗಳ ಒಂದು ಏನು ಇದೆ ಸರ್, ಅದರ ಸಲುವಾಗಿ ಯಾರೂ ಬರ್ತಾ ಇಲ್ಲ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಆಜ್ಞೆ ಆಗಿಸ್ತಾರೆ ಒಂದೇ ಎಲ್ಲ. ಆದರೆ ಆದಷ್ಟು ಬೇಗ ಸರ್ಕಾರ ಒಂದು ಪಾಪ, ಯಾಕೆಂದ್ರೆ ಸರ್ ಪ್ರತಿ ವರ್ಷವೂ ನಾವು ಬಿಜಾಪುರ ಜಿಲ್ಲೆಯಿಂದ ಬರ್ತೀವಿ ಸರ್. ಬಿಜಾಪುರ ಜಿಲ್ಲೆಯಿಂದ ಅವ್ರ ಪುಣ್ಯ ಸ್ಮರಣೆಗೆ ಬರ್ತೀವಿ, ಅವ್ರ ಹುಟ್ಟುಹಬ್ಬಕ್ಕೆ ಬರ್ತೀವಿ ಸರ್. ನಾವೆಲ್ಲ ಯಾಕಂದ್ರೆ ನಾವು ಅಷ್ಟು ಅಭಿಮಾನ ಇರೋದ್ರಿಂದ ಅಲ್ಲಿಂದ ಇಲ್ಲಿ ಬಂದಿರ್ತೇವೆ ಸರ್. ದಯವಿಟ್ಟು ತಾವೆಲ್ಲರೂ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಚಿತ್ರರಂಗದ ಎಲ್ಲ ದೊಡ್ಡ ಕಲಾವಿದರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸ್ಥಳ ಪುಣ್ಯ ಸ್ಥಳ ಆಗಬೇಕು, ಎಲ್ಲ ಪ್ರೇಕ್ಷಣೀಯ ಸ್ಥಳ ಆಗಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಬೋಲೋ ಭಾರತ್ ಮತಾಕಿ, ಬೋಲೋ ಕರ್ನಾಟಕ ಮತಾಕಿ, ಜಯ ಸಿಂಹನಿಗೆ, ಜಯ ಸಿಂಹನಿಗೆ. ಮಕ್ಕಳಿಂದ ಹಿಡಿದು ಸಮಾಜ ಎಲ್ಲ ಹೊಡೆದಾಕೆಲ್ಲ ಮಾಡಿದ್ದಾರೆ ಸರ್. ಏನು ಜನಗಳು ಸರ್ ಇವರು ಹೇಳಿ, ತುಂಬ ವರ್ಷ ಸರ್. ನಿಜವಾಗ್ಲೂ ಹೇಳ್ತೀರಾ ರಾಜಕೀಯ ಅವರು. ಈ ವಿಷ್ಣುವರ್ಧನ್ ಭೇದ ಭಾವ ಯಾಕೆ ಅಂದರೆ, ಇವರು ಅಂಬರೀಷ್ ಇರೋದ್ರಲ್ಲಿ ಇವಾಗ ಅಂಬರೀಷ್ ಹತ್ರನೇ ಮಾಡಬೇಕಿತ್ತು. ಇವರು ಅಂಬರೀಷ್ ಅಲ್ಲೇ ಮಾಡಬೇಕಿತ್ತು, ಅಲ್ಲಿ ಕೊಡಲ್ಲ ಅಂದ್ಬಿಟ್ಟು ಇವರು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಈ ಥರನೂ ಮಾಡ್ತಾಯಿದ್ದಾರೆ ಇವಾಗ. ಅದಕ್ಕೆ ಕಾರಣ ಮೈಸೂರಲ್ಲಿ ಕೊಡಬೇಕು ಅಂದ್ಬಿಟ್ಟಿದೆ. ಏನಕ್ಕೆ ಅಂದ್ಬಿಟ್ಟು ಅಂದರೆ, ಅದು ಹೇಳ್ತಾ ಇರೋದಂದರೆ ಅವ್ರವ್ರ ಒಳಗಡೆನೇ ಇದೆ, ರಾಜಕೀಯ ಒಳಗಡೆನೇ ಇದೆ. ಅದು ಮಾಡಬಾರ್ದು, ಕೊಡಬಾರ್ದು ಅಂದ್ಬಿಟ್ಟು, ಕೊಡಬೇಕಂದ್ರೆ ಇಲ್ಲೇ ಕೊಡಬೇಕು ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರು ಮುಂದೆ ಬಂದಿಲ್ಲ. ಅವರು ಎಲೆಕ್ಷನ್ಗೆ ಎಲ್ಲ ಮಾಡಿದರು, ಅವ್ರು ಕರೆದಿದ್ರು, ಅವ್ರು ಹೋಗಿಲ್ಲ. ಆ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರೋದು ಅವರು ಎಲೆಕ್ಷನ್. ಅವರು ನಿಮಗೆ ಅರ್ಧ ವಿಷಯ ಮಾತ್ರ ಗೊತ್ತು, ಓಡಾಡ್ತದೆ ಏನೋ ಒಂದು ಆಗ್ತದೆ. ಈಗ ಸಣ್ಣದೊಂದು ವಿಷಯ ಯೂಟ್ಯೂಬ್ ಚಾನಲ್ಸು ಎಲ್ಲ ಹೋಗೋದು, ಅದೆಲ್ಲ ನೆಗೆಟಿವ್ ಸುಮ್ಮನೆ ನಮ್ಮಿಂದ ನೆಗೆಟಿವ್ ಆಗುತ್ತೆ. ವಾರ 15 ದಿವಸ ಸುಮ್ಮನೆ ಕಾಯಿರಿ, ಏನು ಆಗ್ತದೆ ಸರ್. ಪೂಜೆ ರೆಡಿ ಕರ್ನಾಟಕದ ಸುಪುತ್ರ ವಿಷ್ಣು ಮಹಾರಾಜ್ಗೆ ಇಷ್ಟು ಸೇವೆ ವಿವೇಕ ಪುತ್ರ ತೀರುವ ಸಣ್ಣಿಗೆ
ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.